ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆಯಿಂದ ನಗರದ ಓಷನ್ ಪರ್ಲ್ ಹೋಟೆಲ್ನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಯನ್ನ ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರಾದ ಎಸ್ ಅಂಗಾರ ಅವರು ಉದ್ಘಾಟಿಸಿದರು. ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಗೆ ಸಚಿವ ಎಸ್ ಅಂಗಾರ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ನಂತರ ಜಿಲ್ಲೆಯ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟ ಸಾಕ್ಷ್ಯಚಿತ್ರವನ್ನು ಬಿಡುಗಡೆಗೊಳಿಸಿದರು. ನಂತರ ಮಾತನಾಡಿದ ಸಚಿವರು, ಕರಾವಳಿಯಲ್ಲಿ ಪ್ರವಾಸೋದ್ಯಮಕ್ಕೆ ವಿಫಲ ಅವಕಾಶಗಳಿವೆ. ನಮ್ಮ ಜಿಲ್ಲೆ ಅಭಿವೃದ್ಧಿ ಹೊಂದಬೇಕಾದರೆ ಅದಕ್ಕೆ ಪೂರಕವಾದ ಕಾರ್ಯಕ್ರಮಗಳನ್ನು ನಿಯೋಜಿಸಬೇಕು. ಅಂತಹ ಕಾರ್ಯಕ್ರಮಗಳನ್ನು ಮಾಡುವ ಸಂದರ್ಭದಲ್ಲಿ ಸರ್ಕಾರದ 9 ನಿಯಮಗಳಿವೆ. ಆ ನಿಯಮಾವಳಿಗಳನ್ನು ಅತ್ಯಂತ ಸರಳೀಕರಣ ಮಾಡಿ ಇಲ್ಲಿಗೆ ಬರುವಂತಹ ಉದ್ಯಮಿಗಳಿಗೆ ಪ್ರೋತ್ಸಾಹ ನೀಡಬೇಕಾಗಿದೆ. ಹಾಗಿದ್ದಲ್ಲಿ ಮಾತ್ರ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸಲು ಸಾಧ್ಯ ಎಂದು ಹೇಳಿದರು. ಮನುಷ್ಯ ಕಲ್ಲು ಬಿಟ್ಟು ನೋಡುವಂಥ ಸಂದರ್ಭಗಳು ಬರ್ತದೆ. ಆದರೆ ಪ್ರಕೃತಿ ಕೂಡ ಇವತ್ತು ತನ್ನನ್ನು ತಾನು ಯಾವ ರೀತಿಯಲ್ಲಿ ಜನ ನೋಡಿಸಿಕೊಳ್ಳಬೇಕು ಅನ್ನತಕ್ಕ ದಿಕ್ಕಿನಿಂದ ಅದರದೇ ಆಗಿರತಕ್ಕಂಥ ಸೌಂದರ್ಯವನ್ನು ಅದೇ ರಚನೆ ಮಾಡಿಕೊಂಡಿದೆ. ಆ ರೀತಿಯ ಒಂದು ಪ್ರಕೃತಿಯ ಸೌಂದರ್ಯದಲ್ಲಿ ಅನೇಕ ಭಾಗಗಳಲ್ಲಿ ಅನೇಕ ರೀತಿಯ ಭಾಗಗಳನ್ನ ನಾವು ಗುರುತು ಮಾಡಿಕೊಂಡು ಆ ರೀತಿಯ ಭಾಗಗಳಿಗೆ ವಿಶೇಷವಾಗಿರತಕ್ಕಂಥ ಪ್ರಾಧಾನ್ಯತೆಯನ್ನು ಕೊಡುವುದರ ಮೂಲಕ ಅದು ಅತ್ಯಂತ ಪ್ರಸಿದ್ಧಿಯನ್ನು ಪಡೆಯುವಂಥ ಒಂದು ಪರಿಸ್ಥಿತಿ ಬಂದಿದೆ. ಆದರೆ ಆ ರೀತಿಯ ಒಂದು ಪರಿಸ್ಥಿತಿಯನ್ನು ಇವತ್ತು ಇಡೀ ಜಗತ್ತು ಇರ್ಬೋದು, ನಮ್ಮ ದೇಶ ಇರ್ಬೋದು, ರಾಜ್ಯದಲ್ಲಿ ಇರ್ಬೋದು, ಜಿಲ್ಲೆ ಇರ್ಬೋದು, ತಾಲೂಕುಗಳಿಗೆ ಕೂಡ ಇರ್ಬೋದು. ಆದರೆ ಆ ರೀತಿಯ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದು ಯಾರು ಅಂದರೆ ಅದು ಪ್ರಕೃತಿಯೇ ಮಾಡಿಕೊಂಡಿರತಕ್ಕಂಥದ್ದು. ಆದರೆ ಅಂತಹ ಒಂದು ಸಂದರ್ಭದಲ್ಲಿ ಇವತ್ತು ನಾವು ಕೂಡ ಆ ರೀತಿಯ ವಿಚಾರಗಳು ಇರ್ಬೋದು, ಅದನ್ನು ನಾವು ನಮ್ಮ ಜೀವನದಲ್ಲಿ ಮೈಗೂಡಿಸಿಕೊಂಡು ನಾವು ಕೂಡ ನಮ್ಮ ಬದುಕಿನಲ್ಲಿ ನೆಮ್ಮದಿಯನ್ನು ಪಡೆಯುವಂಥ ಒಂದು ಅನಿವಾರ್ಯ ಒಂದು ಸಂದರ್ಭ ಕೂಡ ಬಂದಿದೆ. ಅದಕ್ಕಾಗಿ ಇವತ್ತು ಜಗತ್ತಿನ ಎಲ್ಲ ಭಾಗದಲ್ಲಿ ಕೂಡ ಇವತ್ತು ವಿಶ್ವ ಪ್ರವಾಸೋದ್ಯಮದ ದಿನಾಚರಣೆಯನ್ನು ನಾವು ಆಚರಿಸುತ್ತೇವೆ. ಅನಂತರ ಶಾಸಕ ವೇದವ್ಯಾಸ್ ಕಾಮತ್ ಅವರು ಮಾತನಾಡಿ, ಮಂಗಳೂರಿನಲ್ಲಿ ಪ್ರವಾಸೋದ್ಯಮಕ್ಕೆ ಇನ್ನಷ್ಟು ವೇಗವನ್ನು ಕೊಡಬೇಕಾಗಿದೆ, ಇನ್ನಷ್ಟು ಅಭಿವೃದ್ಧಿ ಕೆಲಸಗಳು ಆಗಬೇಕಿದೆ ಎಂದು ಹೇಳಿದರು. ಎಲ್ಲೋ ಒಂದು ಕಡೆಗಳಲ್ಲಿ ಎಲ್ಲವೂ ಇದ್ದು ಪ್ರವಾಸೋದ್ಯಮಕ್ಕೆ ಇನ್ನಷ್ಟು ಒತ್ತು ಕೊಡುವಂಥ ದೃಷ್ಟಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇನ್ನಷ್ಟು ಅವಕಾಶಗಳನ್ನು ಕಲ್ಪಿಸಿಕೊಡಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಹಲವಾರು ಬೇರೆ ಬೇರೆ ರೀತಿಯ ಅಸೋಸಿಯೇಷನ್, ಸಂಘ ಸಂಸ್ಥೆ ನಿರಂತರವಾಗಿ ಕೆಲಸ ಕಾರ್ಯಗಳು ಮಾಡ್ತಾ ಇದೆ. ಬೇರೆ ಬೇರೆ ಜನರ ಸಲಹೆ ಸೂಚನೆಗಳನ್ನು ಇಟ್ಟುಕೊಂಡು ಬಹಳ ಒಂದು ಒಳ್ಳೆಯ ರೀತಿಯ ಒಂದು ವಿಡಿಯೋವನ್ನು ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯ ಜನರಿಗೆ, ಅದಲ್ಲದೆ ದೇಶ ವಿದೇಶದಲ್ಲಿರುವಂಥ ಜನರಿಗೆ ನಮ್ಮ ಜಿಲ್ಲೆಯಲ್ಲಿ ಏನಿದೆ ಅಂತ ಹೇಳುವಂಥ ಆಕರ್ಷಣೆಯನ್ನು ಒಂದು ವಿಡಿಯೋ ಮೂಲಕ ಬಹಳ ಯಶಸ್ವಿಯಾಗಿ ಜಿಲ್ಲಾಡಳಿತ ಇವತ್ತು ಮಾನ್ಯ ಸಚಿವರು ಉದ್ಘಾಟನೆಯನ್ನು ಮಾಡಿದ್ದಾರೆ. ಅದನ್ನು ಕಂಡಂಥ ನನಗೆ ಕೂಡ ನಮ್ಮ ಮಂಗಳೂರು, ನಮ್ಮ ಜಿಲ್ಲೆ ಇಷ್ಟೊಂದು ಸುಂದರವಾಗಿದೆ ಅಂತ ಹೇಳುವಂಥದ್ದು ಒಂದು ಮನಸ್ಸಿಗೆ ಕಾಣುವಂಥದ್ದನ್ನು ಕಂಡಾಗ ಆಶ್ಚರ್ಯ ಕೂಡ ಆಗ್ತದೆ. ಕೆಲವೊಂದು ವಿಷಯಗಳನ್ನು ನಾನು ಕೂಡ ನೋಡದೇ ಇರುವಂಥ ಕೆಲವು ವಿಚಾರಗಳನ್ನು ಅದರಲ್ಲಿ ಇದ್ದದ್ದು ಕಂಡಾಗ ಇಷ್ಟೊಂದು ಸುಂದರವಾಗಿದೆ ನಮ್ಮ ಮಂಗಳೂರು ಅಂತ ಹೇಳುವಂಥದ್ದು ಕಾಣ್ತಾ ಇದೆ. ಹಾಗಾಗಿ ಇದಕ್ಕೆ ಇನ್ನಷ್ಟು ಪ್ರಯತ್ನಗಳಾಗಬೇಕು. ಪ್ರಾರಂಭದಲ್ಲಿ ಶಾಸಕನಾಗಿ ಬಂದ ಕೂಡಲೇ ನಮಗೆ ಕೂಡ ಬೇರೆ ಬೇರೆ ರೀತಿಯ ಆಲೋಚನೆಗಳು, ಕೆಲಸ ಕಾರ್ಯಗಳನ್ನು ಬಹಳ ಯಶಸ್ವಿಯಾಗಿ ಮಾಡಬೇಕು. ಪ್ರಕೃತಿಯ ಮಡಿಲಲ್ಲಿ ನಮ್ಮದು ಬಹಳ ಯಶಸ್ವಿಯಾದಂಥ ಜಿಲ್ಲೆಯ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಪ್ರವಾಸೋದ್ಯಮಕ್ಕೆ ಬಹಳಷ್ಟು ಕೆಲಸ ಕಾರ್ಯಗಳು ಆಗಬೇಕು ಅಂತ ಹೇಳುವಂಥ ಚಿಂತನೆಗಳು ಬಹಳಷ್ಟು ಇತ್ತು, ಈಗಲೂ ಇದೆ. ಆದರೆ ಎಲ್ಲೋ ಒಂದು ಕಡೆಗಳಲ್ಲಿ ಇದನ್ನೆಲ್ಲ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅದಕ್ಕೆ ಎಲ್ಲ ವೇಗವನ್ನು ವೇಗಗಳಲ್ಲಿ ಇದ್ದಂಥದ್ದನ್ನು ಎಲ್ಲೋ ಒಂದು ಕಡೆಗಳಲ್ಲಿ ಆ ವೇಗ ಕಡಿತ
ಕಡಿತ ಆಗಿದೆ ಅಂತ ಹೇಳಿದ್ರೆ ಈ ಕೊರೋನಾದ ಮುಖಾಂತರ ಆಗಿದೆ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ರವಿಶಂಕರ್ ಮಿಚಾರ್, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮಟ್ಟಾರು ರತ್ನಾಕರ ಹೆಗಡೆ, ಪ್ರವಾಸೋದ್ಯಮ ಇಲಾಖೆಯ ಉಪನಿರ್ದೇಶಕರಾದ ಮಾಣಿಕ್ಯ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು. ಶರಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.